ಇನಿಷಿಯೇಟ್ ತಗೊಳ್ತಾರೆ ಯಾವಾಗಲೂ ಕೂಡ. ಅವ್ರ ಮನೆಯವ್ರಿಗೂ ಚೆನ್ನಾಗಿ ಹೇಳಿದೆ, ಅಂಬರೀಷ್ ಅವರು ನಮ್ಮ ಕಲಾವಿದರ ಕನಸು ನನಸು ಮಾಡಿದ್ರು. ಅವರ ಧರ್ಮಪತ್ನಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು, ಪುಷ್ಪವನ್ನು ಅರ್ಪಿಸುವ ಮುಖ್ಯ. ಗ್ಲಾಮರ್ ಲೋಕದಲ್ಲಿ ಸಭ್ಯತೆಗೆ ಒಂದು ಟ್ರೆಂಡ್ ಸೃಷ್ಟಿಸಿದಂತಹ ಅಭಿನೇತ್ರಿ ಅಂತ ಹೇಳಿದ ತಪ್ಪಾಗಲಿಲ್ಲ. ಈ ಸರೋಜಾ ದೇವಿಯವರು ಕನ್ನಡದ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದ ಮೊದಲ ಸೂಪರ್ ಸ್ಟಾರ್. ಅವರ ಮಗಳು ಬಂದಿದ್ದಾರೆ ಇಂದು. ಅವರು ದಯವಿಟ್ಟು ಬಂದು ಅವರ ದೀಪವನ್ನ ಬೆಳಗಿಸಿದ್ರು. ಆ ದುಃಖವನ್ನು ಭರಿಸುವಂತಹ ಶಕ್ತಿ ಅವರ ಕುಟುಂಬದವರಿಗೆ ನೀಡುವಂತಾಗಲಿ ಎಂದು ಹಾರೈಸ್ತಾ, ಈಗಲೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ನಮ್ಗೆ ನೆನಪಿಗೆ ಬರೋದು, ನಾವು ಯಾರು ಕಿತ್ತೂರು ರಾಣಿ ಚೆನ್ನಮ್ಮನ ನೋಡಿಲ್ಲ. ಸರೋಜಾ ದೇವಿಯವರ ಕಪ್ಪ ಬೇಕೆ ಕಪ್ಪ ಎನ್ನುವಂತಹ ಕಂಚಿನ ಕಂಠ ಕಣ್ಮುಂದೆ ಬರುತ್ತೆ. ಬೆಳಗಾವಿಯಲ್ಲಿ ಎಷ್ಟೊಂದು ಪ್ರತಿಭೆಗಳನ್ನ ಕಾಣಬಹುದು. ಯಥಾವತ್ ಸರೋಜಾ ದೇವಿಯವರ ರೀತಿಯೇ ಇರುವಂಥದ್ದು. ಅದನ್ನು ಅವರು ಬಹಳ ಪ್ರೀತಿಯಿಂದ ಕೂಡ ಹೇಳ್ಕೊಂಡಿದ್ದಾರೆ. ಒಂದಷ್ಟು ಕಡೆ ನನ್ನನ್ನು ಕರೆದು ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕೂಡ ಬಹಳ ಖುಷಿಯಿಂದ ಸಂಭ್ರಮಿಸಿರ್ತಾರೆ ನನ್ನ ಪಾತ್ರ ಮಾಡಿದ ತರುವಾಯ ಅಂತ. ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಬೇಗ ಸ್ವಲ್ಪ ಸಂತರಿಸಬೇಕು ಎಲ್ಲರೂ. ವಿಶೇಷವಾದ ಸ್ವಾಗತ. ಇದು ಅವರಿಗೆ ಸರೋಜಾ ದೇವಿಯವರ ಸುಪುತ್ರಿಗೆ ದಯಮಾಡಿ ಎಲ್ಲರೂ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಚತುರ್ಭಾಷಾ ಇತ್ತೀಚೆಗಷ್ಟೇ ದೈಹಿಕವಾಗಿ ಮಾತ್ರ ನಮ್ಮನ್ನು ಅಗಲಿರುವಂತಹ ಭಾರತ ಚಿತ್ರರಂಗದ ದಂತಕತೆ ಎನಿಸಿಕೊಂಡಂತಹ ಅಭಿನಯ ಸರಸ್ವತಿ, ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾ ದೇವಿ ಅಮ್ಮನವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಿಕ್ಕೆ ಆಗಮಿಸಿರುವಂತಹ ಅವರ ಹತ್ತಿರದ ಒಡನಾಡಿಗಳೇ, ಪ್ರೀತಿಯ ಮಿತ್ರರೇ, ಅವರ ಮಗಳು ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರಿಗೂ ಕಲಾ ಕುಟುಂಬದ ಪರವಾಗಿ ನನ್ನೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಲನಚಿತ್ರ ಅಥವಾ ಚಲನಚಿತ್ರರಂಗ ಅಂತ ಹೇಳಿದ್ರೆ ಅದು ಕೇವಲ ಮನರಂಜನೆಯ ಮಾಧ್ಯಮವಲ್ಲ, ಕೇವಲ ಬಣ್ಣದ ಲೋಕವೂ ಅಲ್ಲ, ಬದುಕಿನ ಬೆಳಕನ್ನು ತೋರಿಸಿದ ಮಾಧ್ಯಮ ಚಲನಚಿತ್ರರಂಗ. ಆದರ್ಶಗಳು, ಮೌಲ್ಯಗಳು ಮತ್ತು ಮಾನವನ ಸಂಬಂಧಗಳು ಹೇಗಿರಬೇಕು, ಇತಿಹಾಸದ ಪುಟಗಳಲ್ಲಿ
ಮರೆಯಲಾಗದಂತಹ ಪೌರಾಣಿಕ ಪಾತ್ರಗಳನ್ನ, ಅದರ ಆಳವನ್ನ ಬಿಂಬಿಸಿದಂತಹ ಸುವರ್ಣ ಕಾಲದಲ್ಲಿ ಅಂತಹ ಕನಸುಗಳಿಗೆ ಜೀವ ತುಂಬಿದ ಕಲಾವಿದರ ಶ್ರೇಷ್ಠ ಪರಂಪರೆಯಲ್ಲಿ ತಮ್ಮ ಅಭಿನಯದ ಮುಖೇನ ಆದರ್ಶಗಳನ್ನ ನಮ್ಮೊಳಗೆ ಬಿತ್ತಿದಂತಹ ಅನರ್ಘ್ಯ ರತ್ನ, ಅಭಿನಯ ಸರಸ್ವತಿ, ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಮ್ಮ ಅವರಿಗೆ ಒಂದು ಜೋರು ಚಪ್ಪಾಳೆ. ಸರೋಜಾದೇವಿಯವರು ಎಂದೆಂದಿಗೂ ನಮ್ಮ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನ ಅಂದು ಪಡೆದಿದ್ರು, ಇಂದು ಪಡೆದಿದ್ದಾರೆ, ಮುಂದೆಯೂ ಸದಾ ನೆಲೆಸಿರ್ತಾರೆ. ಬರೀ ಪರದೆಯ ಮೇಲಷ್ಟೇ ಅವರು ಲೇಡಿ ಸೂಪರ್ ಸ್ಟಾರ್ ಅಲ್ಲ, ಪರದೆಯ ಹಿಂದೆಯೂ ಕೂಡ ಒಬ್ಬ ಆದರ್ಶ ತಾಯಿ, ಆದರ್ಶ ಮಗಳು ಅನ್ನೋದನ್ನ ನಾವು ಮರಿಬಾರ್ದು. ಅವರು ನಡೆದಂಥ ಆದರ್ಶ ವ್ಯಕ್ತಿತ್ವವನ್ನ ಜೀವನದಲ್ಲಿ ಮೈಗೂಡಿಸ್ಕೊಳ್ಳುವಂತಾಗಬೇಕು ಅಂತ ಹೇಳ್ತಾ, ನೋಡಿ ಎಂಥ ಕಾಕತಾಳೀಯ ಗೊತ್ತಾ ಇವತ್ತು ರಕ್ಷಾಬಂಧನ. ಹಾಗಾಗಿ ರಕ್ತ ಹಂಚ್ಕೊಂಡು ಇಲ್ಲಿರೋಂಥವ್ರು ಯಾರು ಹುಟ್ಟಿಲ್ಲ, ಆದರೂ ಬಂದಿದ್ದೀರಾ ಅಂದ್ರೆ ಅವರಿಗೂ ನಿಮಗೂ ಇರುವಂಥ ಒಂದು ಅವಿನಾಭಾವ ಸಂಬಂಧ. ನಮ್ಮ ರಾಜ್ಯದವರು ಮಾತ್ರವಲ್ಲ, ಪಕ್ಕದ ರಾಜ್ಯದವರು ಕೂಡ ಬಂದಿದ್ದಾರೆ. ನಾಜರ್ ಸರ್ ಅವರು ಮೊದಲಿಗೆ ಬಂದು ಅವರಿಗೆ ಫ್ಲೋರಲ್ ಟ್ರಿಬ್ಯೂಟ್ ಅನ್ನ ಕೊಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನಡಿಗರ್ ಸಂಗಮ್ನ ಮಾನ್ಯ ಅಧ್ಯಕ್ಷರು ಕೂಡ ಹೌದು. ನಾಜರ್ ಸರ್ ಅವರಿಂದ ಮೊದಲಿಗೆ ಪುಷ್ಪಾರ್ಪಣೆಯನ್ನ ಮಾಡಲಾಗ್ತದೆ.